ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬ್ಲಾಗರ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇದು ನೋಡಿ, ತೊಗರಿ ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಕಾಯಿ ಆಲ್ರೆಡಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಾನು ಸ್ವಲ್ಪ ಲೇಟಾಗಿ ಇದು ಮಾಡಿದ್ದೀನಿ, ಬೀಜ ಹಾಕಿದ್ದೀನಿ. ನೋಡಿ, ಇಷ್ಟು ಮಾತ್ರ ಇದೆ, ಇಷ್ಟೊತ್ತ ಇದೆ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಮತ್ತು ಇದು ನೋಡಿ ಪನ್ನೀರ್ ಗಿಡ. ಇದು ಮೊನ್ನೆಲ್ಲ ಕಿತ್ತಿದ್ದಲ್ವ, ಎಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಗಿಡ. ಇದು ಬೀಟ್ರೂಟ್ ಅಂತೂ ಒಂದೇ ಬಂದಿದೆ, ಬರ್ತಿದೆ ಆಲ್ರೆಡಿ ಒಂದು ಚೆನ್ನಾಗಿ. ಇದರಲ್ಲೂ ನೋಡಿ, ಮೊನ್ನೆಲ್ಲ ನಿಮ್ಮೆದುರಿಗೆ ಕಿತ್ತಿದ್ನಲ್ವ, ಸೊಪ್ಪು ಬರ್ತಿದೆ. ಮತ್ತು ಸ್ಟ್ರಾಬೆರಿ ಗಿಡ ಫ್ರೆಂಡ್ಸ್ ಒಣಗೋಗಿತ್ತು, ಅಲ್ಲಂಗಾಗಿತ್ತು. ನನಗೆ ನೀರು ಹಾಕ್ತಿರೋ ಒಂದಿನ ಎಲ್ಲ ಒಣಗೋಗಿತ್ತು. ಆದರೂ ಟ್ರೈ ಮಾಡಿದ್ದೆ, ನೀರು ಹಾಕಿದ್ದೆ, ಸ್ವಲ್ಪ ತಾವ ಇತ್ತು ಗಿಡ. ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಇದಾಗ್ತಿದೆ. ಇವಾಗ ಚೆನ್ನಾಗಿ ಚಿಗುರುಗಳೆಲ್ಲ ಬರ್ತಿದೆ. ಒಂದಿನ ನೀರು ಹಾಕ್ತಿರೋದಕ್ಕೆ ಎಲ್ಲ ಎಲೆನೂ ಓಡೋಯ್ತು. ತುಂಬ ಮಿಸ್ ಮಾಡಿಕೊಂಡೆ. ಒಬ್ಬರು ಕೊಡಿಸಿದ್ದು ಸಖತ್ತಾಗಿ ಚೆನ್ನಾಗಿತ್ತು ಇಲ್ಲೆಲ್ಲ. ಇವಾಗ ಬರ್ತಿದೆ ನೋಡಿ, ಒಣಗೋಗಿದ್ದೆಲ್ಲ ಇವಾಗ ಚಿಕ್ಕದಾಗಿ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಮತ್ತು ಬೆಂಡೆಕಾಯಿ ಬೀಜ ಹಾಕಿದ್ನಲ್ವ, ಬೆಂಡೆಕಾಯಿ ಬರ್ತಿದೆ ನೋಡು. ಮತ್ತು ನೋಡಿ ಹೆಂಗಿದೆ, ಚಿಕ್ಕ ಗಿಡ, ಚಿಕ್ಕ ಡೀಸಲ್ಲಿ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ. ಇಲ್ಲೊಂದಿದೆ, ಮತ್ತು ಇದರಲ್ಲಿ ಎರಡಿದೆ ಆಲ್ರೆಡಿ, ಒಂದು ಚಿಕ್ಕದು ಒಂದು ಮೀಡಿಯಮ್ಮು. ಇಲ್ಲಿ ನೋಡಿ, ಇದರಲ್ಲಿ ಇನ್ನೂ ಬರ್ತಿದ್ದಾವೆ. ಇದೊಂದು, ಇದೆಲ್ಲ ನೋಡಿ ಹೂ ಬಿಟ್ಟಿದೆ, ಇದು ಬರುತ್ತೆ, ಇದು ಬರ್ತಿದೆ ಇನ್ನು. ನೋಡಿ ಆ ಗಿಡದಲ್ಲಿ 3 ಇದೆ, ಮೇಲೆ 2 ಇದೆ, ಚಿಕ್ಕದು ಹೂವು ಬಿಡಬೇಕು. ಇದು ಆಲ್ರೆಡಿ ಹೂವು ಬಿಟ್ಟು ಬರ್ತಿದೆ ಒಂದು, ಇಲ್ಲೊಂದು ಬರ್ತಿದೆ, 3 ಪೀಸ್ ಇದು. ಇದೊಂದು, ಇದೊಂದು, ನೋಡಿ ಹೆಂಗಿದೆ. ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಬೀಜ ಇದು. ಹೆಂಗಿದೆ, ಅವ್ರ ತೋಟದಲ್ಲೆಲ್ಲ ಬೆಳೀತಾರೆ. ಇದು ಡೀಸೆಲ್ ಇಕ್ಕಿರೋದಕ್ಕೆ ಇಷ್ಟು ಬಂದಿದೆ ಫ್ರೆಂಡ್ಸ್. ಇಷ್ಟೇ ನೋಡಿ, ಎಷ್ಟು ಉದ್ದನೂ, ತುಂಬ ಉದ್ದನೂ ಇಲ್ಲ. ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಕಾಯಿಗಳು ಬಿಡೋಕ್ಕೆ. ಇದು ಇನ್ನೂ ಚಿಕ್ಕದು ನೋಡಿ ಫ್ರೆಂಡ್ಸ್. ಇದು ಇಷ್ಟೇ ಇದೆ. ಕಿತ್ಕೊಳ್ಳ ಬೇಡವಾ ಅನಿಸುತ್ತೆ, ನೋಡೋಣ. ಇದರಲ್ಲಿ ಹಂಗೇನೆ ಇದು ನೋಡಿ, ಇದು ಬಂದು ಹಾಗಲಕಾಯಿ ಗಿಡ. ಹಾಗಲಕಾಯಿ 4-5 ಇದೆ, 1-2 ಗಿಡ ಗ್ರೋತ್ ಆಗಿದೆ. ಅದು ಎತ್ತಿ ಮೇಲೆ ಇದು ಮಾಡಬೇಕು, ಹಬ್ಬಿಸ್ಬೇಕು. ನೋಡಿ ಹೆಂಗಿದೆ, ಗೊತ್ತಾಗ್ತಿದ್ವಿ ನಿಮಗೆ. ಹಬ್ಬಿಸ್ಬೇಕು ಮೇಲೆ ಎತ್ತಿ, ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ. ಅಲ್ಲಿ ಮೇಲೆ ಶೆಡ್ಡಿಗೆ ಇದು ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ, ಅಷ್ಟೇ 3 ಕಾಯಿ. ಮತ್ತು ಇದರೆಲ್ಲ ಬೀನ್ಸು 1-2-3 ಇದ್ದಾವೆ. ಸ್ವಲ್ಪ ಗ್ರೋತ್ ಆಗಲಿ ಅಂದ್ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಇದೆ ಅಂತೂ ಎಷ್ಟು ಚೆನ್ನಾಗಿದೆ. ಮತ್ತು ಇದರಲ್ಲೂ ಒಂದೇ ನೌಕಲ್ ನೋಡಿ ಹಿಂಗಿದೆ. ನಕ್ಕಲ್ ಒಂದೇ ಬರ್ತಿದೆ. ಇದೆಲ್ಲ ಪುದೀನ ಎಲ್ಲ ಚಿಗುರ್ತಿದೆ ಇವಾಗ. ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ ಚೆನ್ನಾಗಿ. ತುಳಸಿ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದ ಇದೆ ಅಂದರೆ ನೋಡಿ, ಕಾಣಿಸ್ತಿದೆ, ಅಷ್ಟು ಉದ್ದ ಇದೆ ತುಳಸಿ ಗಿಡ. ತಿರುಗಿ ಇದರಲ್ಲಿ ಹೂವಾಗಲು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಬಂದು ದಾಸವಾಳ ಹೂವು, ಸಿಂಗಲ್ದು ನೋಡಿ. ಇದು ಎಷ್ಟು ಇದೆ ನೋಡಿ, ಹೂವು ಬಿಡಬೇಕಿನ್ನ. ಇನ್ನೂ ಸ್ವಲ್ಪ ಚೆನ್ನಾಗಿ, ತುಂಬ ಹೆವಿ ಇದೆ ಫ್ರೆಂಡ್ಸ್. ಇದೆಲ್ಲ ಹೂವನೇ ನೋಡಿ, ಸ್ವಲ್ಪ ಗ್ರೋತ್ ಆಗಬೇಕಿದೆಲ್ಲ. ಇದಂತರೂ ರಾಗಿ ಹೆಂಗಿದೆ ನೋಡಿ. ಇದನ್ನು ಸುಟ್ಕೊಂಡು ತಿನ್ಬೋದು ಇವಾಗ ನೋಡಿ, ಸಕ್ಕ
ಸಖತ್ತಾಗಂತೂ ಇದೆ ಇದರಲ್ಲಿ. ರಾಗಿ ಇದು ನೋಡಿ, ಕಾಯಿಗಳೆಲ್ಲ ಹಣ್ಣಾಗಿದೆ ಎಷ್ಟು ಚೆನ್ನಾಗಿ. ತಿನ್ಬೋದು ಗಸಗಸೆ ಎಲ್ಲ, ಸಾರಿ, ಇದು ಏನೋ ಅಂತಾರೆ ಕನ್ನಡದಲ್ಲಿ ಬರ್ತಿಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಬೇರೆನೇ ಅಂತಾರೆ ಇದನ್ನು, ನೋಡ್ಬೇಕು. ಮತ್ತಿಲ್ಲಿ ನೋಡಿ ಕರಿಬೇವು, ಇದು ತುಂಬ ಸ್ಲೋ ಅಂದರೆ ಸ್ಲೋ ಇದೆ. ಒಂದಷ್ಟು ಗಿಡ ಆದರೆ ಎತ್ತು ನಡೋಣ ಅಂದ್ಕೊಂಡಿದ್ದೀನಿ, ಬಟ್ ಹೆವಿ ಸ್ಲೋ ಇದೆ ಫ್ರೆಂಡ್ಸ್. ಇದು ಕರಿಬೇವು ನಿಧಾನ ಅಂದರೆ ನಿಧಾನ ಪ್ರಾಸೆಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ.